ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ಮುಂಬರುವಂತಹ TET, CTET ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ GPSTR ಹಾಗೂ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪರೀಕ್ಷೆ HSTR ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಸಂಪೂರ್ಣ ಶಿಶು ಮನೋವಿಜ್ಞಾನ ಸರಣಿಯ ಉಚಿತ ವಿಡಿಯೋ ತರಗತಿಗಳನ್ನು ಆಲ್ರೆಡಿ ನಮ್ಮ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಆರಂಭ ಮಾಡಿದ್ದೇವೆ. ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂಥ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋ ತರಗತಿಯಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ, ಬೆಳವಣಿಗೆ ಮತ್ತು ವಿಕಾಸದ ನಡುವೆ ಇರತಕ್ಕಂಥ ಪ್ರಮುಖ ವ್ಯತ್ಯಾಸಗಳೇನು ಅನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ತರಗತಿಯನ್ನು ನಾವು ಆರಂಭ ಮಾಡೋಣ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಶಿಶು ಮನೋವಿಜ್ಞಾನ ಸರಣಿಯ ಉಚಿತ ವಿಡಿಯೋ ತರಗತಿಗಳನ್ನು ಆರಂಭ ಮಾಡಿರುವಂಥ ಕೀರ್ತಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಲ್ಲುತ್ತೆ. ಹಾಗೆ ಈ ಸಂಪೂರ್ಣ ಶಿಶು ಮನೋವಿಜ್ಞಾನ ಸರಣಿಗೆ ಸಂಬಂಧಪಟ್ಟಂತೆ ಅಧ್ಯಾಯ 2 ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯಲ್ಲಿ ನಾವು ಬೆಳವಣಿಗೆ ಮತ್ತು ವಿಕಾಸದ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನಾನು 2 ಕಾಲಮ್ ಮಾಡಿದ್ದೀನಿ. ಒಂದು ಬೆಳವಣಿಗೆ, ಇನ್ನೊಂದು ವಿಕಾಸ. ಬೆಳವಣಿಗೆ ಮತ್ತು ವಿಕಾಸ ಈ ಎರಡೂ ಅಂಶಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳೇನು ಅನ್ನುವಂಥದ್ದನ್ನು ನಾನು ನಿಮಗೆ ಒಂದೊಂದೇ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾವು ಬೆಳವಣಿಗೆಯ ಬಗ್ಗೆ ಮಾತನಾಡ್ತಾ ಬರೋಣ. ಆತ್ಮೀಯರೇ, ಬೆಳವಣಿಗೆ ಅನ್ನುವಂಥದ್ದು ಒಂದು ಸೀಮಿತ ಅರ್ಥವನ್ನು ನೀಡುತ್ತಿದ್ದು ವಿಕಾಸದ ಒಂದು ಭಾಗವಾಗಿದೆ. ಈ ಬೆಳವಣಿಗೆ ಅನ್ನುವಂಥದ್ದು ಸಂಕುಚಿತ ಅರ್ಥವನ್ನು ಹೊಂದಿದ್ದು, ಅಂದರೆ ಸೀಮಿತ ಅರ್ಥವನ್ನು ಹೊಂದಿರುವಂಥದ್ದು, ಜೊತೆಗೆ ಇದು ವಿಕಾಸದ ಒಂದು ಭಾಗವಾಗಿದೆ. ಬೆಳವಣಿಗೆ ಸೀಮಿತ ಅರ್ಥವನ್ನು ಹೊಂದಿದ್ದು ವಿಕಾಸದ ಒಂದು ಭಾಗವಾಗಿದೆ. ಆದರೆ ವಿಕಾಸ ಅನ್ನುವಂಥದ್ದು ವಿಶಾಲ ಅರ್ಥವನ್ನು ಹೊಂದಿದ್ದು ಬೆಳವಣಿಗೆಯ ಅರ್ಥವನ್ನು ಕೂಡ ಇದು ಒಳಗೊಂಡಿದೆ. ಹೌದಾ? ಬೆಳವಣಿಗೆ ಸೀಮಿತ ಅರ್ಥ ಹೊಂದಿದೆ, ವಿಕಾಸದ ಒಂದು ಭಾಗ. ಆದರೆ ವಿಕಾಸ ವಿಶಾಲ ಅರ್ಥವನ್ನು ಹೊಂದಿದ್ದು ಬೆಳವಣಿಗೆಯ ಅರ್ಥವನ್ನು ಕೂಡ ಇದು ಒಳಗೊಂಡಿದೆ. ಅಂದರೆ ವಿಕಾಸದಲ್ಲಿ ಬೆಳವಣಿಗೆ ಕೂಡ ಬರುತ್ತೆ ಅನ್ನುವಂಥದ್ದು. ಇದು ಮೊದಲ ವ್ಯತ್ಯಾಸ, ಅರ್ಥಕ್ಕೆ ಸಂಬಂಧಪಟ್ಟಂತೆ ಮೊದಲ ವ್ಯತ್ಯಾಸ. ಆದರೆ ಇನ್ನು ಎರಡನೇದು, ಬೆಳವಣಿಗೆ ಎಂಬ ಪದವು ಭೌತಿಕ ಅಥವಾ ದೈಹಿಕ ಅರ್ಥದಲ್ಲಿ ಉಪಯೋಗ ಆಗತ್ತೆ. ಬೆಳವಣಿಗೆ ಅನ್ನುವಂಥದ್ದು ಭೌತಿಕ ಅಥವಾ ದೈಹಿಕ ಅರ್ಥದಲ್ಲಿ ಉಪಯೋಗ ಆಗತ್ತೆ. ಅಂದರೆ ವ್ಯಕ್ತಿಯ ದೈಹಿಕ ಉದ್ದ, ಎತ್ತರ, ಅಗಲ, ಗಾತ್ರ, ತೂಕಗಳಲ್ಲಿ ಹೆಚ್ಚಳ ಆಗತ್ತೆ. ಅಂದರೆ ಒಬ್ಬ ವ್ಯಕ್ತಿಯ ಭೌತಿಕ ಅಥವಾ ದೈಹಿಕ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಈ ಬೆಳವಣಿಗೆ ಅನ್ನುವಂಥದ್ದು ಸೂಚಿಸಿದರೆ, ವಿಕಾಸ ಅನ್ನುವಂಥದ್ದು ಮನಸ್ಸು ಹಾಗೂ ದೈಹಿಕ ರಚನೆ ಹಾಗೂ ಆಕಾರಗಳಲ್ಲಿ ಆಗುವಂತಹ ಆಂತರಿಕ ಬದಲಾವಣೆಗೆ ಸಂಬಂಧಿಸಿರುವಂಥದ್ದು. ಬೆಳವಣಿಗೆ ದೈಹಿಕ ಬದಲಾವಣೆಗಳಿಗೆ ಸಂಬಂಧಪಟ್ಟರೆ, ವಿಕಾಸ ಅನ್ನುವಂಥದ್ದು ಮನಸ್ಸು ಮತ್ತು ದೈಹಿಕ ರಚನೆಯಲ್ಲಿ ಆಗ್ತಕ್ಕಂಥ ಆಂತರಿಕ ಬದಲಾವಣೆಗೆ ಸಂಬಂಧಿಸಿರುವಂಥದ್ದು. ಇನ್ನು ಬೆಳವಣಿಗೆಯು ಪರಿಮಾಣಾತ್ಮಕ ಬದಲಾವಣೆಗೆ ಸಂಬಂಧಿಸಿದ್ದಾಗಿದೆ. ಅಂದರೆ ಉದ್ದ, ಎತ್ತರ, ತೂಕಗಳಲ್ಲಿನ ಹೆಚ್ಚಳವನ್ನು ಇಲ್ಲಿ ಮಾಪನ ಮಾಡಬಹುದು. ಅರ್ಥ ಆಗ್ತಿದೆಯಲ್ಲ? ಬೆಳವಣಿಗೆ ಅನ್ನುವಂಥದ್ದು ಪರಿಮಾಣಾತ್ಮಕವಾಗಿರ್ತಕ್ಕಂಥ ಬದಲಾವಣೆ. ಅಂದರೆ ವ್ಯಕ್ತಿಯೊಬ್ಬನ ದೇಹದ ಉದ್ದದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಎತ್ತರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ತೂಕಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಇವುಗಳನ್ನು ನಾವೇನು ಮಾಡ್ಬೋದು ಅಂದರೆ ಸುಲಭವಾಗಿ ಅಳತೆ ಮಾಡ್ಬೋದು. ಒಬ್ಬ ವ್ಯಕ್ತಿಯ ಎತ್ತರವನ್ನು ನಾವೇನು ಮಾಡ್ಬೋದು ಅಂದರೆ ಅಳತೆ ಮಾಡ್ಬೋದು, ಉದ್ದವನ್ನು ಅಳತೆ ಮಾಡ್ಬೋದು. ಹಾಗೆ ಆ ವ್ಯಕ್ತಿ ಎಷ್ಟು ತೂಕವನ್ನು ಹೊಂದಿದ್ದಾನೆ ಅನ್ನುವಂಥದ್ದನ್ನು ಕೂಡ ಅಳಿಯಬಹುದು. ಅಂದರೆ ಬೆಳವಣಿಗೆಯನ್ನು ನಾವೇನು ಮಾಡ್ಬೋದು ಅಂದರೆ ಮಾಪನ ಮಾಡ್ಬೋದು. ಆದರೆ ಇಲ್ಲಿ ವಿಕಾಸವನ್ನು ಮಾಪನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಗುಣಾತ್ಮಕ ಬದಲಾವಣೆಗೆ ಸಂಬಂಧಿಸಿರುವಂಥದ್ದು. ಅಂದರೆ ಬೌದ್ಧಿಕ, ಸಾಮಾಜಿಕ, ನೈತಿಕ, ಭಾವನಾತ್ಮಕ ವಿಕಾಸಕ್ಕೆ ಸಂಬಂಧಿಸಿರುವಂಥದ್ದು ಯಾವುದು ಅಂದರೆ ವಿಕಾಸ. ಬೆಳವಣಿಗೆ ಪರಿಮಾಣಾತ್ಮಕ ಆದರೆ ವಿಕಾಸ ಗುಣಾತ್ಮಕ ಆಗಿರುವಂಥದ್ದು, ಅಂದರೆ ಆಂತರಿಕ ಬದಲಾವಣೆಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಬೆಳವಣಿಗೆ ಆಂಶಿಕ ಬದಲಾವಣೆಯನ್ನು ಸೂಚಿಸುತ್ತೆ. ಆಂಶಿಕ ಅಂದರೆ ಅಂಶಗಳಲ್ಲಿ ಆಗ್ತಕ್ಕಂಥ ಬದಲಾವಣೆ, ಅಂಗಗಳಲ್ಲಿ ಆಗ್ತಕ್ಕಂಥ ಬದಲಾವಣೆ. ಇದು ಬೆಳವಣಿಗೆ ಅನ್ನುವಂಥದ್ದು ಆಂಶಿಕ ಬದಲಾವಣೆಯನ್ನು ಸೂಚಿಸಿದರೆ, ವಿಕಾಸ ಅನ್ನುವಂಥದ್ದು ಸಮಗ್ರ ಬದಲಾವಣೆಯನ್ನು ಸೂಚಿಸುತ್ತೆ. ಅಂಶ ಸೇರಿದಂತೆ ಸಮಗ್ರ ಬದಲಾವಣೆಯನ್ನು ವಿಕಾಸ ಅನ್ನುವಂಥದ್ದು ಸೂಚಿಸುತ್ತೆ. ಇದು 4ನೇ ವ್ಯತ್ಯಾಸ. ಇನ್ನು 5ನೇ ವ್ಯತ್ಯಾಸ, ಬೆಳವಣಿಗೆ ನಿರಂತರವಾದ ಜೀವನದುದ್ದಕ್ಕೂ ನಡೆಯುವ ಪ್ರಕ್ರಿಯೆ ಅಲ್ಲ. ಅರ್ಥ ಆಗ್ತಿದೆಯಲ್ಲ? ಈ ಬೆಳವಣಿಗೆ ಅನ್ನುವಂಥದ್ದು ಜೀವನದುದ್ದಕ್ಕೂ ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ ಅಲ್ಲ. ಬೆಳವಣಿಗೆಗೆ ಒಂದು ಮಿತಿ ಇದ್ದು ಇದು ಸುಮಾರು 19ರಿಂದ 23ನೇ ವಯಸ್ಸಿನ ತನಕ ನಡೆದು ನಂತರ ನಿಂತು ಹೋಗಿಬಿಡುತ್ತೆ.
ಬೆಳವಣಿಗೆ ನಿರಂತರವಾಗಿ ನಡೆಯುವಂಥದ್ದಲ್ಲ, ಜೀವನದುದ್ದಕ್ಕೂ ನಡೆಯುವಂಥದ್ದಲ್ಲ. ಈ ಬೆಳವಣಿಗೆಗೆ ಒಂದು ಮಿತಿ ಇದೆ. ನಿರ್ದಿಷ್ಟ ಕಾಲದವರೆಗೆ ಮಾತ್ರ ಬೆಳವಣಿಗೆ ಹೊಂದಿ ನಂತರ ಏನಾಗುತ್ತೆ ಅಂದರೆ ನಿಂತು ಹೋಗಿಬಿಡುತ್ತೆ. ಉದಾಹರಣೆಗೆ 19ರಿಂದ 23ನೇ ವಯಸ್ಸಿನ ತನಕ ಏನಾಗ್ತಾನೆ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಮಗು ಬೆಳವಣಿಗೆಯನ್ನು ಹೊಂದುತ್ತೆ. ಅದಾದ ನಂತರ ಬೆಳವಣಿಗೆ ನಿಂತು ಹೋಗಿಬಿಡುತ್ತೆ. ಆದರೆ ವಿಕಾಸ ಹಂಗಲ್ಲ. ವಿಕಾಸ ಜೀವನದುದ್ದಕ್ಕೂ ಸಾಗುವಂತಹ ನಿರಂತರ ಪ್ರಕ್ರಿಯೆಯಾಗಿದ್ದು ಇದಕ್ಕೆ ಮಿತಿ ಅನ್ನೋದೇ ಇಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಮಗುವಿನ ಒಂದು ಜೈಗಾಟ್ ಏನು ತಯಾರಾಗುತ್ತೆ, ಆ ಜೈಗಾಟ್ನಿಂದ ಆರಂಭವಾಗಿರ್ತಕ್ಕಂಥ ಯುಗ್ಮಕೋಶದಿಂದ ಆರಂಭವಾಗಿರ್ತಕ್ಕಂಥ ವಿಕಾಸ ವ್ಯಕ್ತಿ ಸಾಯುವ ತನಕ ನಿರಂತರವಾಗಿ ನಡೆಯುತ್ತೆ ಅಂತ ನಾನು ಹಿಂದೆನೆ ಹೇಳಿದ್ದೀನಿ ನಿಮಗೆ. ಹೀಗಾಗಿ ಬೆಳವಣಿಗೆಗೆ ಒಂದು ಮಿತಿ ಇದೆ, ವಿಕಾಸಕ್ಕೆ ಮಿತಿ ಇಲ್ಲ. ಇದು ನಿರಂತರವಾಗಿ ಜೀವನದುದ್ದಕ್ಕೂ ನಡೆಯುವಂಥ ಪ್ರಕ್ರಿಯೆ. ಇನ್ನು ಬೆಳವಣಿಗೆ ಅನ್ನುವಂಥದ್ದು ಶಾರೀರಿಕ ಬದಲಾವಣೆಯನ್ನು ಸೂಚಿಸುತ್ತೆ. ಬೆಳವಣಿಗೆ ಶಾರೀರಿಕ ಬದಲಾವಣೆಯನ್ನು ಸೂಚಿಸಿದರೆ ವಿಕಾಸವು ವರ್ತನಾ ಬದಲಾವಣೆಯನ್ನು ಸೂಚಿಸುತ್ತೆ. ಬೆಳವಣಿಗೆ ಏನು ಮಾಡುತ್ತೆ? ಶರೀರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ದೇಹದ ಎತ್ತರ, ತೂಕ, ಗಾತ್ರ ಇತ್ಯಾದಿಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಸೂಚಿಸಿದರೆ ವಿಕಾಸ ವರ್ತನಾ ಬದಲಾವಣೆಯನ್ನು ಸೂಚಿಸುತ್ತೆ. ಅಂದರೆ ಸಣ್ಣ ಮಗು ತೋರಿಸುವಂಥ ವರ್ತನೆ ವಯಸ್ಸಾದಂತೆ ಏನಾಗುತ್ತೆ ಅಂದರೆ ವರ್ತನೆಗಳಲ್ಲಿ ಬದಲಾವಣೆಗಳು ಆಗ್ತಾ ಹೋಗ್ತವೆ. ಇದು ಈ ವರ್ತನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಸಣ್ಣ ವಯಸ್ಸಿನವನಿದ್ದಾಗ ಮಾತ್ರ ಆಗುವಂಥದ್ದಲ್ಲ. ವ್ಯಕ್ತಿ ಸಾಯುವ ತನಕ ನಿರಂತರವಾಗಿ ಏನಾಗುತ್ತೆ ಅಂದರೆ ವರ್ತನೆಗಳಲ್ಲಿ ಬದಲಾವಣೆಗಳು ಆಗ್ತಾನೆ ಹೋಗ್ತವೆ. ಇದು ಬೆಳವಣಿಗೆ ಮತ್ತು ವಿಕಾಸಕ್ಕೆ ಇರ್ತಕ್ಕಂಥ 6ನೇ ವ್ಯತ್ಯಾಸ. ಇನ್ನು ಬೆಳವಣಿಗೆ ಅನ್ನುವಂಥದ್ದು ಪರಿಪಕ್ವತೆಯನ್ನು ತಲುಪಿದಾಗ ನಿಂತು ಬಿಡುತ್ತೆ. ಬೆಳವಣಿಗೆ ಪರಿಪಕ್ವತೆಯನ್ನು ತಲುಪಿದಾಗ ನಿಂತು ಬಿಡುತ್ತೆ. ವಿಕಾಸ ಅನ್ನುವಂಥದ್ದು ಪರಿಪಕ್ವತೆಯನ್ನು ತಲುಪಿದ ನಂತರವೂ ಕೂಡ ಮುಂದುವರಿಯುತ್ತೆ. ಪರಿಪಕ್ವತೆ ಅಂದರೆ ಏನು ಅನ್ನುವಂಥದ್ದನ್ನು ಆಲ್ರೆಡಿ ನಾನು ನಿಮಗೆ ಒಂದು ಉದಾಹರಣೆಯ ಮೂಲಕ ಹೇಳಿದ್ದೀನಿ. 6 ತಿಂಗಳ ಮಗುವೊಂದು ಆಧಾರ ಹಿಡ್ಕೊಂಡು ನಿಲ್ತಿತ್ತು ಅಂದರೆ ಅದು ಬೆಳವಣಿಗೆ. ಅದೇ ಮಗು 8 ತಿಂಗಳಿಗೆ ಬಂದಾಗ ಆಧಾರ ಇಲ್ಲದೆ ನಿಂತ್ಕೊಂಡಿತ್ತು ಅಂದರೆ ಅದು ಪರಿಪಕ್ವತೆ. ಇದಕ್ಕೆ ಬಹಳಷ್ಟು ಸುಂದರವಾಗಿ ಉದಾಹರಣೆಯನ್ನು ಕೊಟ್ಟು ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ಹೇಳಿದ್ದೀನಿ ಪರಿಪಕ್ವತೆ ಅಂದರೆ ಏನು ಅಂತ. ಆದರೆ ಇಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಪರಿಪಕ್ವತೆಯನ್ನು ತಲುಪಿದ ನಂತರ ನಿಂತು ಬಿಡುತ್ತೆ. ಆದರೆ ವಿಕಾಸ ಹಂಗಲ್ಲ. ಪರಿಪಕ್ವತೆಯನ್ನು ತಲುಪಿದ ನಂತರವೂ ಕೂಡ ನಿರಂತರವಾಗಿ ಮುಂದುವರಿತಾನೆ ಇರುತ್ತೆ. ಇನ್ನು ಬೆಳವಣಿಗೆ ಮತ್ತು ವಿಕಾಸಕ್ಕಿರ್ತಕ್ಕಂಥ 8ನೇ ವ್ಯತ್ಯಾಸ, ಬೆಳವಣಿಗೆಯನ್ನು ಸುಲಭವಾಗಿ ನಾವು ಅಳತೆ ಮಾಡ್ಬೋದು. ಹೌದಾ? ಅಳತೆ ಮಾಡ್ಬೋದಲ್ಲ? ಯಾಕಂದರೆ ಬೆಳವಣಿಗೆ ಅನ್ನುವಂಥದ್ದು ಪರಿಮಾಣಾತ್ಮಕ ಬದಲಾವಣೆಗಳನ್ನು ಸೂಚಿಸುವಂಥದ್ದು. ಉದಾಹರಣೆಗೆ ಈ ಬೆಳವಣಿಗೆಯನ್ನು ಏನು ಮಾಡ್ಬೋದು ಅಂದರೆ ನಾವು ಒಂದು ಅಳತೆ ಮಾನದಿಂದ ಅಳೆಯಲಿಕ್ಕೆ ಸಾಧ್ಯ ಇದೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ನಾವು ಏನು ಮಾಡ್ಬೋದು ಅಂದರೆ ಎತ್ತರಗಳಲ್ಲಿ ಅವನ ಎತ್ತರ ಇಷ್ಟೇ ಇದೆ ಅಂತ ಸೂಚಿಸಬಹುದು. ಆದರೆ ವಿಕಾಸವನ್ನು ನಿರ್ದಿಷ್ಟವಾಗಿ ಅಳತೆ ಮಾನದಿಂದ ಅಳೆಯಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಒಬ್ಬ ವ್ಯಕ್ತಿ ಎಷ್ಟು ಬುದ್ಧಿವಂತ ಇದ್ದಾನೆ ಅಂತ ಮೀಟರ್ ಪಟ್ಟಿಯಿಂದ ಅಳೆಯಲಿಕ್ಕೆ ಸಾಧ್ಯ ಇದೆಯಾ? ಆತನ ತಲೆಯನ್ನು ಮೀಟರ್ ಪಟ್ಟಿಯಿಂದ ಸುತ್ತ ಹಾಕಿ ಎಷ್ಟು ಸೆಂಟಿಮೀಟರ್ ಬುದ್ಧಿವಂತ ಇದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹೀಗಾಗಿ ಇಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಬೆಳವಣಿಗೆಯನ್ನು ಅಳತೆ ಮಾಡ್ಬೋದು. ವ್ಯಕ್ತಿಯ ಎತ್ತರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಅಳತೆ ಮಾಡ್ಬೋದು. ವ್ಯಕ್ತಿಯ ತೂಕದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಅಳತೆ ಮಾಡ್ಬೋದು. ಆದರೆ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬೌದ್ಧಿಕ ವಿಕಾಸ ಅಂತ ಬರ್ತದೆ, ನೈತಿಕ ವಿಕಾಸ ಅಂತ ಬರ್ತದೆ, ಸಾಮಾಜಿಕ ವಿಕಾಸ ಬರ್ತದೆ, ಬೌದ್ಧಿಕ ವಿಕಾಸ ಬರ್ತದೆ. ಇವುಗಳನ್ನು ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಿರ್ದಿಷ್ಟ ಅಳತೆ ಮಾನದಿಂದ ಅಳೆಯಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ವಿಕಾಸ ಅನ್ನುವಂಥದ್ದು ಶ್ರೇಷ್ಠತೆಯನ್ನು ತರುವಂಥದ್ದು. ಹೀಗಾಗಿ ಇದನ್ನು ನಿರ್ದಿಷ್ಟ ಮಾಪನಗಳಿಂದ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಬೆಳವಣಿಗೆ ಮತ್ತು ವಿಕಾಸಕ್ಕೆ ಇರ್ತಕ್ಕಂಥ 9ನೇ ವ್ಯತ್ಯಾಸ, ಬೆಳವಣಿಗೆ ಎಲ್ಲ ಕಾಲಕ್ಕೂ ಏಕರೂಪವಾಗಿರುವುದಿಲ್ಲ, ಸಮನಾಗಿರುವುದಿಲ್ಲ. ಆದರೆ ವಿಕಾಸದಲ್ಲಿ ನಿರ್ದಿಷ್ಟ ವ್ಯತ್ಯಾಸಗಳು ಕಂಡು ಬರ್ತವೆ. ಅಂದರೆ ಬೆಳವಣಿಗೆ ಎಲ್ಲ ಕಾಲಕ್ಕೂ 1ನೇ ವರ್ಷದಲ್ಲಿ ಇರ್ತಕ್ಕಂಥ ಮಗು 2ನೇ ವರ್ಷಕ್ಕೆ ಇರೋದಿಲ್ಲ, ಯಾಕಂದರೆ ಅದು ಬೆಳೆದು ದೊಡ್ಡವನಾಗಿರುತ್ತೆ. ಆದರೆ ಈ ವಿಕಾಸದಲ್ಲಿ ಏನಾಗುತ್ತೆ ಅಂದರೆ ವ್ಯತ್ಯಾಸಗಳು ನಿಖರವಾಗಿ ವರ್ಷದಿಂದ ವರ್ಷಕ್ಕೆ ಏನಾಗ್ತಾ ಹೋಗುತ್ತೆ ಅಂದರೆ ನಿರ್ದಿಷ್ಟವಾಗಿಯೇ ಬದಲಾವಣೆ ಆಗ್ತಾ ಹೋಗ್ತವೆ. ಇನ್ನು 10ನೆಯ ವ್ಯತ್ಯಾಸ ಏನು ಅಂದರೆ ಬೆಳವಣಿಗೆ ಆದಂತೆ ವಿಕಾಸ ಆಗಬಹುದು, ಇಲ್ಲವೇ ಆಗದೇ ಕೂಡ ಇರಬಹುದು. ಅರ್ಥ ಆಗ್ತಿದೆಯಲ್ಲ? ಬೆಳವಣಿಗೆ ಆದಂತೆ ವಿಕಾಸ ಆಗಬಹುದು ಅಥವಾ ಆಗದೇ ಇರಬಹುದು. ಕೇವಲ ದೈಹಿಕ ಬೆಳವಣಿಗೆಯೊಂದರಿಂದಲೇ ವಿಕಾಸ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಒಬ್ಬ ವ್ಯಕ್ತಿ ನೋಡಲಿಕ್ಕೆ ಎತ್ತರ ಧಾಡಿಸಿ ಇದ್ದಾನೆ ಅಂತಂದರೆ ಆತನಲ್ಲಿ ವಿಕಾಸ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆತನ ಮಾನಸಿಕ ಅಥವಾ ಆತನ ಗುಣಾತ್ಮಕ ಬದಲಾವಣೆಗಳು ಸಮರ್ಪಕವಾಗಿ ಆಗಿವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಆದರೆ ವಿಕಾಸದಲ್ಲಿ ಏನಾಗುತ್ತೆ ಅಂದರೆ ದೈಹಿಕ ಬೆಳವಣಿಗೆ ಆಗದೇ ಇದ್ರೂ ಕೂಡ ವಿಕಾಸ ಕ್ರಿಯೆ ನಡೀತಾನೆ ಇರ್ತದೆ. ಬೆಳವಣಿಗೆ ಆದಂತೆ ವಿಕಾಸ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಆದರೆ ವಿಕಾಸ ಹಂಗಲ್ಲ. ದೈಹಿಕ ಬೆಳವಣಿಗೆ ಆಗದೇ ಇದ್ರೂ ಕೂಡ ವಿಕಾಸ ಅನ್ನುವಂಥದ್ದು ನಿರಂತರವಾಗಿ ಆಗ್ತಾನೆ ಇರುತ್ತೆ. ಅಂದರೆ ಕುಳ್ಳಗೆ ಇರತಕ್ಕಂಥ ವ್ಯಕ್ತಿಯಲ್ಲಿ ಇವನು ಬೆಳೆದಿಲ್ಲ, ಇವನಲ್ಲಿ ವಿಕಾಸ ಆಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಕುಳ್ಳಗೆ ಇರತಕ್ಕಂಥ ವ್ಯಕ್ತಿಯಲ್ಲಿ ಗುಣಾತ್ಮಕ ಬದಲಾವಣೆಗಳು ಆಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಅದೆಷ್ಟೋ ಕುಳ್ಳಗಿರುವಂಥ ವ್ಯಕ್ತಿಗಳನ್ನ ನೋಡ್ತೀವಿ ನಾವು. ಅವರ ಬೌದ್ಧಿಕ ಬೆಳವಣಿಗೆ ಏನಾಗಿರುತ್ತೆ ಅಂದರೆ ಸಾಕಷ್ಟು ಉನ್ನತ ಮಟ್ಟದಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಬೆಳವಣಿಗೆ ಆದಂತೆ ವಿಕಾಸ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಆದರೆ ವಿಕಾಸ ದೈಹಿಕ ಬೆಳವಣಿಗೆ ಆಗದೇ ಇದ್ರೂ ಕೂಡ ನಿರಂತರವಾಗಿ ನಡೀತಾನೆ ಇರ್ತದೆ ಅಂತ ಹೇಳ್ಬೋದು. ಇನ್ನು ಬೆಳವಣಿಗೆಯನ್ನ ತರಬೇತಿಯಿಂದ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಅರ್ಥ ಆಗ್ತಿದೆಯಲ್ಲ? ಬೆಳವಣಿಗೆಯನ್ನ ತರಬೇತಿಯಿಂದ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿಕಾಸವನ್ನ ತರಬೇತಿಯಿಂದ ಇಚ್ಛಿತ ರೀತಿಯಲ್ಲಿ ಏನು ಮಾಡ್ಬೋದು ಅಂದ್ರೆ ನಾವು ಪಡೀಬಹುದು. ಬೆಳವಣಿಗೆನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ 1 ವರ್ಷದ ಮಗುವನ್ನ ನೀನು ಬೆಳೆಬೇಡ ಅಂತ ಹೇಳಿ ನಾವು ತರಬೇತಿಯನ್ನು ಕೊಟ್ಟು ಆ ಬೆಳವಣಿಗೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿಕಾಸವನ್ನ ತರಬೇತಿಯಿಂದ ಇಚ್ಛಿತ ರೂಪದಲ್ಲಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಗುವಿಗೆ ತರಬೇತಿ ಕೊಟ್ಟು ಆ ಮಗುವಿನ ವಿಕಾಸವನ್ನ ನಾವೇನ್ ಮಾಡ್ಬೋದು ಅಂದ್ರೆ ಪಡಿಬಹುದು. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಆ ಮಗುವಿನ ವಿಕಾಸವನ್ನ ಮಾಡಬಹುದು. ಇನ್ನು ಬೆಳವಣಿಗೆಯನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಬೆಳವಣಿಗೆಯನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿ ತನ್ನ ಬೆಳವಣಿಗೆಯ ಗರಿಷ್ಠ ಮಟ್ಟವನ್ನ ತಲುಪಿಯೇ ತೀರ್ತಾನೆ. ಅಂದ್ರೆ ಬೆಳವಣಿಗೆಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 3 ವರ್ಷದ ಮಗುವನ್ನ 4 ವರ್ಷದ ಮಗುವನ್ನ ನೀನು ಜಾಸ್ತಿ ಎತ್ತರ ಆಗಬೇಡ ಅಂತ ಅದನ್ನ ನಾವು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಆ ವಯಸ್ಸಿಗೆ ಬಂದಾಗ ಆ ಮಗು ಏನಾಗುತ್ತೆ ಅಂದ್ರೆ ತನ್ನ ಬೆಳವಣಿಗೆಯ ಮಟ್ಟವನ್ನ ಗರಿಷ್ಠ ಮಟ್ಟ ಎಷ್ಟಿದೆ ಅಷ್ಟು ಮಟ್ಟವನ್ನ ಆ ಮಗು ತಲುಪಿಯೇ ತಲುಪುತ್ತೆ. ಇನ್ನು ವಿಕಾಸವನ್ನ ಪರಿಸರದಿಂದ ನಿಯಂತ್ರಿಸಬಹುದು. ಬೆಳವಣಿಗೆಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿಕಾಸವನ್ನ ಪರಿಸರದ ಸಹಾಯದಿಂದ ಏನ್ ಮಾಡ್ಬೋದು ಅಂದ್ರೆ ನಿಯಂತ್ರಿಸಬಹುದು. ಅಂದ್ರೆ 2 ಮಕ್ಕಳನ್ನು ತಗೊಂಡು ಒಂದು ಮಗುವನ್ನ ಹಳ್ಳಿಯಲ್ಲಿ ಇನ್ನೊಂದು ಮಗುವನ್ನ ಸಿಟಿಯಲ್ಲಿ ಬೆಳೆಸಿದ್ವಿ ಅಂದ್ರೆ ಹಳ್ಳಿಯಲ್ಲಿ ಬೆಳೆದಿರ್ತಕ್ಕಂಥ ಮಗು ಬೇರೆಯಾಗಿರುತ್ತೆ, ಸಿಟಿಯಲ್ಲಿ ಬೆಳೆದಿರ್ತಕ್ಕಂಥ ಮಗುವಿನ ವರ್ತನಾ ವ್ಯತ್ಯಾಸಗಳು ಬೇರೆನೇ ಇರ್ತವೆ. ಹೀಗಾಗಿ ನಾವು ವಿಕಾಸವನ್ನ ಏನ್ ಮಾಡ್ಬೋದು ಅಂದ್ರೆ ಪರಿಸರದ ಪ್ರಭಾವದಿಂದಾಗಿ ಅಥವಾ ಪರಿಸರದ ಸಹಾಯದಿಂದ ನಿಯಂತ್ರಣ ಮಾಡಬಹುದು. ಇನ್ನು ಬೆಳವಣಿಗೆಯು ಇಂದ್ರಿಯ ಗೋಚರವಾಗಿದ್ದು ವೀಕ್ಷಣೆಯ ಮೂಲಕ ಅರಿವಿಗೆ ಬರುತ್ತೆ. ಬೆಳವಣಿಗೆ ನಮ್ಮ ಕಣ್ಣಿಗೆ ಕಾಣುತ್ತಲ್ಲ. 1 ವರ್ಷದ ಮಗು ಬೆಳೆದು 2ನೇ ವರ್ಷಕ್ಕೆ ಬಂದಾಗ ಸಣ್ಣದಿದ್ದ ಮಗು ದೊಡ್ಡದಾಗಿರುವಂಥದ್ದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಇಂದ್ರಿಯ ಗೋಚರ ಇದೆ. ಬೆಳವಣಿಗೆ ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣುತ್ತೆ. ವೀಕ್ಷಣೆ ಮೂಲಕ ನಮ್ಮ ಅರಿವಿಗೆ ಅದು ಬರುತ್ತೆ. ಅಂದ್ರೆ ಮಗು ಬೆಳವಣಿಗೆ ಆಗಿದೆ, ದೇಹದ ಎತ್ತರದಲ್ಲಿ ಬದಲಾವಣೆ ಆಗಿದೆ, ದೇಹದ ತೂಕದಲ್ಲಿ ಬದಲಾವಣೆ ಆಗಿದೆ ಅನ್ನುವಂಥದ್ದು ನಮ್ಮ ಅರಿವಿಗೆ ಯಾವಾಗ ನಾವು ಅದನ್ನ ನೋಡ್ತೀವಿ ಆವಾಗ ಅದು ನಮ್ಮ ಅರಿವಿಗೆ ಬರುತ್ತೆ. ಆದ್ರೆ ವಿಕಾಸ ಅನ್ನುವಂಥದ್ದು ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ. ವಿಕಾಸ ಇಂದ್ರಿಯ ಗೋಚರ ಆಗತ್ತಾ? ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆ ಇಷ್ಟು ಬೆಳೆದಿದೆ, ಬುದ್ಧಿಶಕ್ತಿ ಇಷ್ಟು ಹೆಚ್ಚಾಗಿದೆ ಅನ್ನುವಂಥದ್ದು ನಮಗೆ ಅರ್ಥ ಆಗತ್ತಾ? ಆಗೋದಿಲ್ಲ. ಯಾಕಂದ್ರೆ ಈ ಬುದ್ಧಿಶಕ್ತಿ ಅನ್ನುವಂಥದ್ದು ಆಂತರಿಕವಾಗಿ ವಿಕಾಸ ಆಗುವಂಥದ್ದು. ಇಂದ್ರಿಯಗಳಿಗೆ ಗೋಚರಿಸದೆ ಆಂತರಿಕವಾಗಿ ಆಗ್ತಕ್ಕಂಥದ್ದು ವಿಕಾಸ. ಸೊ ಇದಿಷ್ಟು ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ವ್ಯತ್ಯಾಸಗಳನ್ನ ನಾವು ನೋಡಿದ್ವಿ. ಒಟ್ಟಾರೆ ಇಲ್ಲಿ ಬೆಳವಣಿಗೆ ಅಂತಂದ್ರೆ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ಸೂಚಿಸುತ್ತೆ. ವಿಕಾಸ ಅನ್ನುವಂಥದ್ದು ದೇಹದ ಬದಲಾವಣೆ ಮತ್ತು ಮಾನಸಿಕ ಬದಲಾವಣೆ ಈ ಎರಡೂ ಪ್ರಕ್ರಿಯೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ನಾವು ಹೇಳ್ಬೋದು. ಇದಿಷ್ಟು ಬೆಳವಣಿಗೆ ಮತ್ತು ವಿಕಾಸದ ನಡುವೆ ಇರತಕ್ಕಂಥ ಪ್ರಮುಖ ವ್ಯತ್ಯಾಸಗಳು. ಇನ್ನು ವಿಕಾಸದ ವಿವಿಧ ಆಯಾಮಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ವಿಕಾಸದ ವಿವಿಧ ಆಯಾಮಗಳು. ಆತ್ಮೀಯರೇ, ವಿಕಾಸ ಅನ್ನುವಂಥದ್ದು ಹಲವಾರು ಆಯಾಮಗಳಲ್ಲಿ ನಡೆಯುತ್ತೆ. ಅದರಲ್ಲಿ ಮೊದಲನೇದು ನೈತಿಕ ವಿಕಾಸ, 2ನೇದು ದೈಹಿಕ ವಿಕಾಸ, 3ನೇದು ಗತಿ ವಿಕಾಸ, 4ನೇದು ಮಾನಸಿಕ ವಿಕಾಸ, 5ನೇದು ಸಂವೇಗಾತ್ಮಕ ವಿಕಾಸ, 6ನೇದು ಸಾಮಾಜಿಕ ವಿಕಾಸ. ಇವುಗಳಿಗೆ ಸಂಬಂಧಪಟ್ಟಂತೆ ಕೂಡ ನಾವು ನೋಡ್ತಾ ಹೋಗೋಣ. ನೈತಿಕ ವಿಕಾಸ ಅಂತಂದ್ರೆ ಸಾಮಾನ್ಯವಾಗಿ ನಾವು ಹೇಳ್ತೀವಲ್ಲ, ನೀತಿವಂತಿಕೆಯಿಂದ ಜೀವನವನ್ನು ನಡೆಸುವಂಥದ್ದು ಅಥವಾ ಯಾರೊಬ್ಬರಿಗೂ ಕೇಡನ್ನು ಬಯಸದೆ ನಾನು ಉತ್ತಮವಾಗಿ ಜೀವನ ಸಾಗಿಸುವಂಥದ್ದನ್ನು ನಾವು ನೈತಿಕ ವಿಕಾಸ ಅಂತ ಕರಿತೀವಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದ್ಮೇಲೆ ವಿಕಾಸದ ವಿವಿಧ ಆಯಾಮಗಳು. ವಿಕಾಸವು ಅಖಂಡ, ಸುವ್ಯವಸ್ಥಿತ, ಅನುಕ್ರಮಿತ ಪ್ರಕ್ರಿಯೆ ಆಗಿದ್ದು ಜೈವಿಕ ಮತ್ತು ಕಲಿಕೆಯ ಮೂಲಕ ನಡೆಯುವಂಥ ಕ್ರಿಯೆ. ಈ ಬೆಳವಣಿಗೆ ಮತ್ತು ವಿಕಾಸ ಏನಾಗುತ್ತೆ ಅಂದ್ರೆ ಜೈವಿಕ ಮತ್ತು ಕಲಿಕೆಯ ಮೂಲಕ ನಡೆಯುವಂಥ ಕೆಲಸ. ಹೀಗಾಗಿ ಇದನ್ನ ದೈಹಿಕ ಮತ್ತು ಬೌದ್ಧಿಕ ಸಂಘಟಿತ ಕಾರ್ಯ ಅಂತ ಕೂಡ ಕರಿಬಹುದು. ಈ ಹಿನ್ನೆಲೆಯಲ್ಲಿ ವಿಕಾಸವನ್ನ ಅಧ್ಯಯನ ಮಾಡುವಾಗ
ವಿವಿಧ ಆಯಾಮಗಳನ್ನು ನಾವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನಮಗೆ ಈ ವಿಕಾಸ ಅನ್ನುವಂಥದ್ದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ವಿಕಾಸಗಳಲ್ಲಿ ಬರ್ತಕ್ಕಂಥದ್ದು ಮೊದಲನೇದು ಗತಿ ವಿಕಾಸ. ಈ ಗತಿ ವಿಕಾಸ ಅಂದ್ರೆ ಏನು? ಮಾಂಸಖಂಡಗಳ ಬೆಳವಣಿಗೆ ಮತ್ತು ಕೈಕಾಲು ಬಳಕೆ, ಸಮನ್ವಯತೆ, ಪರಿಪಕ್ವನ, ಸಾಮರ್ಥ್ಯ ಇವುಗಳ ಕ್ರಿಯಾ ಕೌಶಲ್ಯಗಳನ್ನು ಪಡೆಯುವಂಥ ಪ್ರಕ್ರಿಯೆಯನ್ನು ನಾವು ಗತಿ ವಿಕಾಸ ಅಂತ ಕರಿತೀವಿ. ಅಂದರೆ ವಿಕಾಸದಲ್ಲಿ ದೈಹಿಕ ಬದಲಾವಣೆಗಳು ಕೂಡ ಬರ್ತವೆ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಈ ನಿಟ್ಟಿನಲ್ಲಿ ದೇಹದ ಮಾಂಸಖಂಡಗಳಲ್ಲಿ ಆಗ್ತಕ್ಕಂಥ ಬದಲಾವಣೆ, ಕೈಕಾಲು, ಈ ಕೈಕಾಲುಗಳ ಬಳಕೆ, ಇವುಗಳ ಸಮನ್ವಯತೆ, ಪರಿಪಕ್ವನ, ಸಾಮರ್ಥ್ಯ ಇವುಗಳ ಕ್ರಿಯಾ ಕೌಶಲ್ಯಗಳನ್ನು ಪಡಿತಕ್ಕಂಥ ಪ್ರಕ್ರಿಯೆಯನ್ನು ನಾವು ಗತಿ ವಿಕಾಸ ಅಂತ ಕರಿತೀವಿ. ಇನ್ನು ದೈಹಿಕ ವಿಕಾಸ, ಜೀವಕೋಶಗಳ ವೃದ್ಧಿಯೊಂದಿಗೆ ಮಾಂಸಖಂಡ, ಮೂಳೆಗಳ ಗಟ್ಟಿ, ದೈಹಿಕ ಸಾಮರ್ಥ್ಯಗಳು, ಅದರಲ್ಲಿ ವಿಶೇಷವಾಗಿ ಎತ್ತರ, ತೂಕ, ಗಾತ್ರ, ಆಕಾರ ಕ್ಷಣದಿಂದ ಕ್ಷಣಕ್ಕೆ ಬದಲಾವಣೆ ಹೊಂದುವಂಥ ಪರಿಮಾಣಾತ್ಮಕ ಪ್ರಕ್ರಿಯೆಯನ್ನು ನಾವು ದೈಹಿಕ ವಿಕಾಸ ಅಂತ ಕರಿತೀವಿ. ಅಂದರೆ ದೈಹಿಕ ವಿಕಾಸ ಎಲ್ಲಿಂದ ಆರಂಭ ಆಗುತ್ತೆ ಅಂದರೆ, ಒಂದು ಜೀವಕೋಶ, ಯುಗ್ಮಕೋಶ ಅಂತ ಏನು ನಾವು ಕರಿತೀವಿ, ಜೈಗೋಟ್ ಅಂತ ಏನು ನಾವು ಕರಿತೀವಿ, ಅಲ್ಲಿಂದ ದೇಹದ ಬೆಳವಣಿಗೆ ಈ ದೈಹಿಕ ವಿಕಾಸ ಅನ್ನುವಂಥದ್ದು ಆರಂಭ ಆಗುತ್ತೆ. ಅಲ್ಲಿ ಕೇವಲ ಮಾಂಸಖಂಡಗಳು ಗಟ್ಟಿಯಾಗೋದು ಮಾತ್ರ ಅಲ್ಲ, ಬೌದ್ಧಿಕ ಶಕ್ತಿ ಕೂಡ ಅಲ್ಲಿಂದನೇ ಆರಂಭ ಆಗುತ್ತೆ. ಹೀಗಾಗಿ ದೈಹಿಕ ವಿಕಾಸ ಕೂಡ ವಿಕಾಸದ ಒಂದು ಆಯಾಮ ಅಂತಾನೆ ಹೇಳ್ಬಹುದು. ಅದಾದ ನಂತರ ಮೂರನೇದು ಮಾನಸಿಕ ವಿಕಾಸ. ಬೌದ್ಧಿಕ ಸಾಮರ್ಥ್ಯಗಳಾಗಿರ್ತಕ್ಕಂಥ ಅಮೂರ್ತ ಅಂಶಗಳಾದ ಬುದ್ಧಿಶಕ್ತಿ, ನೆನಪು, ಮನೋಧೋರಣೆ, ಆಸಕ್ತಿ, ತಾರ್ಕಿಕ ಶಕ್ತಿ, ಆಲೋಚನೆಯಂತಹ ಅಂಶಗಳ ಸಂಘಟನೆಯ ಮನೋಚಟುವಟಿಕೆನೇ ಯಾವುದು ಅಂತಂದರೆ ಮಾನಸಿಕ ವಿಕಾಸ. ಅಂದರೆ ಬೌದ್ಧಿಕ ಸಾಮರ್ಥ್ಯಗಳಾಗಿರ್ತಕ್ಕಂಥ ಅಮೂರ್ತ ಚಿಂತನಾ ಶಕ್ತಿ, ಬುದ್ಧಿಶಕ್ತಿ, ನೆನಪು, ಮನೋಧೋರಣೆ, ಆಸಕ್ತಿಗಳು, ತಾರ್ಕಿಕ ಚಿಂತನಾ ಶಕ್ತಿ, ಆಲೋಚನೆಗಳು ಈ ಎಲ್ಲ ಅಂಶಗಳ ಸಂಘಟನೆಯ ಮನೋಚಟುವಟಿಕೆಯನ್ನು ನಾವು ಮಾನಸಿಕ ವಿಕಾಸ ಅಂತ ಕರಿತೀವಿ. ಇದು ಕೂಡ, ಈ ಮಾನಸಿಕ ವಿಕಾಸವು ಕೂಡ ವಿಕಾಸದ ಒಂದು ಆಯಾಮ ಅಂತಾನೆ ಹೇಳ್ಬೋದು. ಮಾನಸಿಕ ವಿಕಾಸ ಆಗಲಿಲ್ಲ ಅಂದರೆ ವಿಕಾಸದ ಆಯಾಮ ಪರಿಪೂರ್ಣ ಆಗೋದಿಲ್ಲ, ಅಥವಾ ವಿಕಾಸ ಅನ್ನುವಂಥದ್ದು ಪರಿಪೂರ್ಣ ಆಗೋದಿಲ್ಲ. ಯಾಕಂದರೆ ನಾವು ಆಲ್ರೆಡಿ ಹೇಳಿದ್ದೀವಿ, ವಿಕಾಸ ಅಂದರೆ ದೈಹಿಕ ಮತ್ತು ಮಾನಸಿಕ ಅಂಶಗಳಾಗ್ತಕ್ಕಂಥ ಬದಲಾವಣೆ ಅಂತ. ಹೀಗಾಗಿ ಇಲ್ಲಿ ಮಾನಸಿಕ ಅಂಶಗಳು ಕೂಡ ಅಷ್ಟೇ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಇನ್ನು ಸಾಮಾಜಿಕ ವಿಕಾಸ, ಸಮಾಜದ ಸಹ ಸದಸ್ಯವಾಗಿ ಜವಾಬ್ದಾರಿಯುತ ವರ್ತನೆಯನ್ನು, ಪರಿಸರದೊಂದಿಗೆ ಕಲಿಯುವ ರೂಢಿ, ಸಂಪ್ರದಾಯ, ಹೊಂದಾಣಿಕೆ, ವಿಶ್ವಾಸದಂಥವುಗಳ ಪಡೆಯುವ, ಎಲ್ಲರೊಂದಿಗೂ ಬೆರೆಯುವ ಪ್ರಕ್ರಿಯೆ. ಹಾಗಾಗಿ ಇದು ಸಾಮಾಜಿಕ ವರ್ತನೆ, ಕೌಶಲ್ಯಗಳು, ಸಂಪ್ರದಾಯಗಳು, ಪದ್ಧತಿಗಳು ಮುಂತಾದ ಪ್ರಭುತ್ವ ಮಟ್ಟದ ವರ್ತನಾ ಬದಲಾವಣೆಗಳಾಗಿವೆ. ಆದ್ಮೇಲೆ ನಾನು ಆಲ್ರೆಡಿ ನಿಮಗೆ ಹೇಳಿದಂತೆ ಮಗು ಸಮಾಜದ ಕೂಸು. ಹೌದಾ? ಮಗು ಒಂದು ಸಾಮಾಜಿಕವಾಗಿ ಉತ್ತಮವಾಗಿ ಬೆರೀಲಿಲ್ಲ ಅಂದರೆ ಆ ಮಗು ಸಮಾಜಕ್ಕೆ ಕಂಟಕಪ್ರಾಯವಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಪ್ರಮುಖವಾಗಿ ಶಿಕ್ಷಕರಾದವರು, ಪಾಲಕರು ಮತ್ತು ಪೋಷಕರು ಮಗುವನ್ನು ಈ ಸಮಾಜದಲ್ಲಿ ಬೆಳೆಸುವಂಥ ಸಂದರ್ಭದಲ್ಲಿ ಸಮಾಜ ಏನನ್ನ ಬಯಸ್ತದೆ ಆ ರೀತಿ ಮಗುವನ್ನು ಸಿದ್ಧಗೊಳಿಸಬೇಕಾಗತ್ತೆ. ಪಾಠ ಮಾಡುವಂಥ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಸುಮ್ಮನೆ ಬರೀ ನೀತಿ ಕಥೆಗಳನ್ನು, ನೀತಿ ಪಾಠಗಳನ್ನು ಹೇಳೋದಷ್ಟೇ ಅಲ್ಲ, ಅವುಗಳನ್ನ ಮೊದಲು ಶಿಕ್ಷಕರಾದವ್ರು ನಾವೇನು ಮಾಡಬೇಕಾಗತ್ತೆ ಅಂದರೆ ಫಾಲೋ ಅಪ್ ಮಾಡಬೇಕಾಗತ್ತೆ. 3 ಕೊಡಲಿಗಳ ಕಥೆಯನ್ನು ನಾವು ಹೇಳ್ತೀವಿ. ಒಬ್ಬ ಕಟ್ಟಿಗೆಯನ್ನು ಕಡಿಲಿಕ್ಕೆ ಹೋದ, ಕೊಡ್ಲಿ ಜಾರು ಬಿತ್ತು, ನೀರಿನಿಂದ ಒಬ್ಬಳು ದೇವತೆ ಬಂದು ಮೊದಲು ಬಂಗಾರದ ಕೊಡ್ಲಿಯನ್ನು ತೆಗಿತಾಳೆ, ಅದಾದ ನಂತರ ಬೆಳ್ಳಿ ಕೊಡ್ಲಿಯನ್ನು ತೆಗಿತಾಳೆ, ಅದಾದ ನಂತರ ಸಾಮಾನ್ಯ ಕೊಡ್ಲಿಯನ್ನು ತೆಗಿತಾಳೆ. ಆಗ ರೈತ ಏನು ಮಾಡ್ತಾನೆ ಅಂದರೆ ಪ್ರಾಮಾಣಿಕವಾಗಿ ಆತ ತಂದು ಯಾವುದು ಕೊಡಲಿ ಇತ್ತು ಅದನ್ನೇ ಕೇಳಿದಾಗ ದೇವತೆ ಏನಾಗ್ತಾಳೆ ಅಂದರೆ ಸಂತೃಪ್ತಿಯಿಂದ ಆ 3 ಕೊಡಲಿಗಳನ್ನು ಕೊಟ್ಟು ಆತನ್ನ ಕಳಿಸ್ತಾಳೆ ಅಂತ. ಇಲ್ಲಿ ಮಕ್ಕಳಿಗೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ಸಾಮಾಜಿಕ ನೀತಿಯನ್ನು ಹೇಳ್ಕೊಡ್ತೀವಿ. ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ಯಾವುದೋ ವಸ್ತು ಅಥವಾ ನಿಮ್ದು ಅಲ್ಲದೆ ಇರ್ತಕ್ಕಂಥ ಯಾವುದೋ ಒಂದು ವಸ್ತು ಬಿದ್ದಾಗ ಆ ವಸ್ತುವನ್ನು ಮಗು ತಗೊಂಡು ತನ್ನ ಜೇಬ್ನಲ್ಲಿ ಇಟ್ಕೊಂಡಾಗ ಇದನ್ನು ನೋಡಿದಂಥವ್ರು ಏನು ಮಾಡಬೇಕು ಅಂದರೆ ಆ ಮಗುವಿಗೆ ಸರಿಯಾಗಿರ್ತಕ್ಕಂಥ ನೀತಿ ಪಾಠವನ್ನು ಹೇಳಬೇಕು. ಇದನ್ನು ಸಮಾಜ ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಕೂಡ ಆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಹೀಗಾಗಿ ಮಗು ಸಮಾಜದ ಕೂಸು ಆಗಿರೋದ್ರಿಂದ ಮಗು ಪರಿಸರದೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಜೊತೆಗೆ ಈ ಸಮಾಜದಲ್ಲಿ ಏನೆಲ್ಲ ರೂಢಿ ಸಂಪ್ರದಾಯಗಳಿವೆ ಅವುಗಳಿಗೆ ಹೊಂದಾಣಿಕೆ ಮಾಡಿಕೊಂಡು ಕೆಲವು ನೈತಿಕ ಮೌಲ್ಯಗಳು ಏನು ಬರ್ತವೆ ಅವುಗಳನ್ನು ಅನುಸರಿಸಿಕೊಂಡು ಮಗು ಹೋಗುವಂತೆ ಮಾಡುವಂಥದ್ದು ಈ ಸಾಮಾಜಿಕ ವಿಕಾಸ. ಇನ್ನು ಸಂವೇಗಾತ್ಮಕ ವಿಕಾಸ. ಈ ಸಂವೇಗಾತ್ಮಕ ವಿಕಾಸ ಕೂಡ ವಿಕಾಸದ ಒಂದು ಆಯಾಮ ಅಂತಾನೆ ಹೇಳ್ಬೋದು. ಇಲ್ಲಿ ವ್ಯಕ್ತಿಯ ಭಾವನಾತ್ಮಕ ಸ್ಥಿತಿ ಮತ್ತು ಮನಸ್ಸಿನ ವಿಚಲಿತ ಸ್ಥಿತಿಗೆ ಕಾರಣವಾಗಿರ್ತಕ್ಕಂಥ ಕೋಪ, ಅಸೂಹೆ, ಹೊಟ್ಟೆ ಕಿಚ್ಚು,
ದೋಷ ನಿಯಂತ್ರಿಸುವ ಮತ್ತು ಸಮತೋಲನ ಸ್ಥಿತಿಗೆ ಕಾರಣವಾಗಿರ್ತಕ್ಕಂಥ ಪ್ರೀತಿ, ತ್ಯಾಗ, ಸಂತೋಷದಂಥವುಗಳನ್ನು ಅಗತ್ಯಕ್ಕೆ ಅನುಗುಣವಾಗಿ ಬಳಸುವಂಥ ಮತ್ತು ನಿಯಂತ್ರಿಸುವ, ವ್ಯಕ್ತಪಡಿಸುವ ಭಾವನಾತ್ಮಕ ಕಲಿಕಾ ಪ್ರಕ್ರಿಯೆಯನ್ನು ನಾವು ಸಂವೇಗಾತ್ಮಕ ವಿಕಾಸ ಅಂತ ಕರಿತೀವಿ. ಅಂದರೆ ಒಬ್ಬ ವ್ಯಕ್ತಿ ಮನಸ್ಸಿನ ವಿಚಲಿತ ಸ್ಥಿತಿಗೆ ಬಂದಾಗ, ಒಬ್ಬ ವ್ಯಕ್ತಿಯ ಮನಸ್ಸು ವಿಚಲಿತವಾದಾಗ ಆತ ಏನು ಮಾಡ್ತಾನೆ ಅಂದರೆ ಕೋಪವನ್ನು ತೋರಿಸ್ತಾನೆ, ಅಸೂಯೆಯನ್ನು ತೋರಿಸ್ತಾನೆ, ಹೊಟ್ಟೆ ಕಿಚ್ಚು ಇವುಗಳನ್ನು ನಿಯಂತ್ರಣ ಮಾಡುವಂಥ ಶಕ್ತಿಯನ್ನು ನಾವು ಮಕ್ಕಳಿಗೆ ಏನು ಮಾಡಬೇಕು ಅಂದರೆ ಕಲಿಸಬೇಕು. ಅದಾದ ನಂತರ ಇವುಗಳನ್ನು ಸಮತೋಲನದಲ್ಲಿ ಇಡಬೇಕಾದ್ರೆ, ಕೋಪವನ್ನು ಸಮತೋಲನದಲ್ಲಿಡುವಂಥ ಸಂದರ್ಭದಲ್ಲಿ ಅವಶ್ಯಕವಾಗಿರ್ತಕ್ಕಂಥ ಪ್ರೀತಿ, ತ್ಯಾಗ, ಸಂತೋಷದಂಥವುಗಳನ್ನು ಅಗತ್ಯಕ್ಕೆ ಅನುಸಾರವಾಗಿ ಯಾವ ಸಂದರ್ಭದಲ್ಲಿ ಯಾವುದನ್ನು ಬಳಸಬೇಕು ಅನ್ನುವಂಥದ್ದನ್ನು ಮಕ್ಕಳಿಗೆ ತಿಳಿಸುವಂಥ ಪ್ರಯತ್ನವನ್ನು ಈ ಸಂವೇಗಾತ್ಮಕ ವಿಕಾಸದಲ್ಲಿ ನಾವೇನು ಮಾಡಬೇಕು ಅಂದರೆ ಮಾಡಬೇಕಾಗತ್ತೆ. ಇದು ವಿಕಾಸದ ಆಯಾಮದಲ್ಲಿ ಬರ್ತಕ್ಕಂಥ ಸಂವೇಗಾತ್ಮಕ ವಿಕಾಸ. ಅದಾದ ನಂತರ ನೈತಿಕ ವಿಕಾಸ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಹೌದಾ? ಪುರಾಣ ಹೇಳೋದು ಬದನೆಕಾಯಿ ತಿನ್ನೋದು ಆಗಬಾರ್ದು. ನೈತಿಕ ವಿಕಾಸ ಅಂತಂದರೆ ಸಮಾಜ ಒಪ್ಪುವ ರೀತಿಯಲ್ಲಿ ನೈತಿಕತೆಯಿಂದ ಬದುಕುವಂಥದ್ದೇ ನೈತಿಕ ವಿಕಾಸ. ಹೌದಾ? ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಹೇಳ್ತಾರೆ ನೋಡಿ. ಈ ಎಲ್ಲ ಗಾದೆ ಮಾತುಗಳು ಏನು ಮಾಡ್ತವೆ ಅಂದರೆ ಈ ನೈತಿಕತೆಯ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಡ್ತವೆ. ನೈತಿಕ ವಿಕಾಸ ಅಂದರೆ ಯಾವುದನ್ನು ಸಮಾಜ ಒಪ್ಪಿದೆ ಆ ರೀತಿ ಬದುಕುವಂಥದ್ದನ್ನು ಕಲಿಸುವಂಥದ್ದೇ ನೈತಿಕ ವಿಕಾಸ. ಇದಿಷ್ಟು ವಿಕಾಸದ ಆಯಾಮಗಳಿಗೆ ಸಂಬಂಧಪಟ್ಟಂತೆ. ಆತ್ಮೀಯರೇ, ಇವತ್ತಿನ ತರಗತಿಯಲ್ಲಿ ನಾವು ಬೆಳವಣಿಗೆ ಮತ್ತು ವಿಕಾಸದ ನಡುವೆ ಇರತಕ್ಕಂಥ ಪ್ರಮುಖ ವ್ಯತ್ಯಾಸಗಳು ಮತ್ತು ಅದಾದ ನಂತರ ವಿಕಾಸದ ಆಯಾಮಗಳ ಕುರಿತಾಗಿ ಬಹಳಷ್ಟು ಡೀಟೇಲ್ ಆಗಿ ನಾವು ತಿಳ್ಕೊಂಡಿದ್ದೇವೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ತರಗತಿಗೆ.